ನೇತೃತ್ವದಲ್ಲಿ ಈ ಒಂದು ಮೊಬೈಲ್ನ ಶೋಧ ಕಾರ್ಯ ನಡೆಸಿದೆ. ಜೊತೆಗೆ 5ಕ್ಕೂ ಹೆಚ್ಚು ಬಿಬಿಎಂಪಿ ಪೌರ ಕಾರ್ಮಿಕ ಸಿಬ್ಬಂದಿಗಳು ಈ ಮೊಬೈಲ್ನ ಹುಡುಕಾಟದಲ್ಲಿ ನಿರಂತರವಾಗಿರೋದು. ಈ ದೃಶ್ಯದಲ್ಲಿ ಕಾಣ್ತಿರುವಂತಹ ಒಂದು ಸನ್ನಿವೇಶ ಕಾಣ್ತಾ ಇರ್ಬೋದು. ಈ ಒಂದು ರಾಜಕಾಲುವೆಯಲ್ಲಿ ಪ್ರದೂಷ್ ತೋರಿಸಿದಂತೆ ಈ ಒಂದು ಸ್ಥಳದಲ್ಲಿ ನಾನು ಮೊಬೈಲನ್ನು ಎತ್ತಿದ್ದೇನೆ ಅಂತಕ್ಕಂಥ ಏನು ಸ್ಥಳವನ್ನು ತೋರಿಸಿದ್ದೇನೆ. ಈ ಒಂದು ಮೊಬೈಲ್ನ ಹುಡುಕಾಟವನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯ ಮೊಬೈಲ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಏನಂದರೆ ಆತ ಯಾರೊಂದಿಗಾದರೂ ಮಾತನಾಡಿದ ಅದಕ್ಕೆ ಸಂಬಂಧಪಟ್ಟಂಥ ಕಾಲ್ ರೆಕಾರ್ಡ್ ಕಾಲ್ ಡೀಟೇಲ್ಸ್ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ಆ ಮೊಬೈಲಲ್ಲೇ ಹಾಕುವಾಗಿರುತ್ತೆ. ಜೊತೆಗೆ ಯಾವುದಾದ್ರೂ ವಿಡಿಯೋವನ್ನು ಮಾಡ್ಕೊಂಡಿಲ್ಲ ಅಥವಾ ಚಾಟ್ ಯಾವ ರೀತಿಯಾಗಿತ್ತು ಅದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈಗ ರೇಣುಕಾ ಸ್ವಾಮಿ ಬಂದಿರೋ ಮೆಸೇಜನ್ನು ಮಾಡಿಲ್ಲ. ಹಾಗಾಗಿ ಅದನ್ನು ಏನು ಮಾತುಗಳು ಬರ್ತಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯ ಮೊಬೈಲ್ ಸಿಕ್ಕ ಸಂದರ್ಭದಲ್ಲಿ ಆ ಮೊಬೈಲನ್ನು ಫೋನ್ ಮಾಡ್ತಾರೆ. ಅದಾದ ನಂತರದಲ್ಲಿ ಕೆಲವೊಂದು ದಾಖಲೆಗಳು ಇರುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.